ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು. ನಾಳೆ ಬರುವಂತಹ ಯಮದೀಪದಾನದ ಮಹತ್ವವನ್ನು ಹಾಗೂ ಸಂಕಲ್ಪವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಯಾವುದೇ ಒಂದು ಸತ್ಕರ್ಮವನ್ನು ಮಾಡ್ತಾ ಇರಬೇಕಾದಾಗ ಸಂಕಲ್ಪವನ್ನು ಹೇಳುವುದು ಅತೀ ಅವಶ್ಯಕವಾದದ್ದು. ಆದ್ದರಿಂದ ಮೊದಲಿಗೆ ಆ ಯಮದೀಪದಾನದ ಮಹತ್ವವನ್ನು ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಅದರ ಸಂಕಲ್ಪವನ್ನು ನಾವು ತಿಳಿದುಕೊಂಡು ಮುಂದೆ ಹೋಗೋಣ. ಎಲ್ಲರೂ ಆಚಮನವನ್ನು ಮಾಡಬೇಕು, ಪ್ರಾಣಾಯಾಮವನ್ನು ಮಾಡಿ ಮುಂದೆ ತಿಥಿ ನಕ್ಷತ್ರವಾರಗಳನ್ನು ಹೇಳಿಕೊಂಡು ನಿಮ್ಮ ಜನ್ಮ ರಾಶಿ ನಕ್ಷತ್ರಗಳು ಗೋತ್ರಗಳನ್ನು ಹೇಳಿಕೊಂಡು ಎಲ್ಲರೂ ಹೇಳಬೇಕು. ಅಸ್ಮಾಕಂ ಸಹಕುಟುಂಬಾನಾಂ ಸಹಪರಿವಾರಾಣಾಂ ಕ್ಷೇಮ ಸ್ಥೈರ್ಯ ವಿಜಯ ಜಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಕಲವಿಧ ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟ ಪ್ರಾಪ್ತಿ ಅರ್ಥಂ ಸಕಲ ಸೌಭಾಗ್ಯ ಸಿದ್ಧ್ಯರ್ಥಂ ಸಕಲ ಪಾಪ ನಿವಾರಣಾರ್ಥಂ ಅಪಮೃತ್ಯು ಪರಿಹಾರಾರ್ಥಂ ಯಮಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಯಮದೀಪದಾನಂ ಅಹಂ ಕರಿಷ್ಯೆ ಎಂಬುದಾಗಿ ಸಂಕಲ್ಪವನ್ನು ಮಾಡಬೇಕು. ಸ್ಕಂದ ಪುರಾಣ ನಮಗೆ ತಿಳಿಸಿಕೊಡುತ್ತದೆ. ಆಶ್ವಿನಸ್ಯಾಸಿತೆ ಪಕ್ಷೇ ತ್ರಯೋದಶ್ಯಾಂ ನಿಶಾಮುಖೆ ಯಮದೀಪಂ ಬಹಿರ್ದದ್ಯಾತ್ ಅಪಮೃತ್ಯುರ್ವಿನಶ್ಯತಿ ಎಂಬುದಾಗಿ. ಅಶ್ವಿನ ಮಾಸದ ತ್ರಯೋದಶಿ ತಿಥಿಯ ದಿನ ಆ ಯಮದೀಪದಾನವನ್ನು ನಾವು ಆ ಯಮದೇವರಿಗೆ ಕೊಡಬೇಕು. ಅದರಿಂದ ಅಪಮೃತ್ಯು ಅನ್ನುವುದು ನಾಶವಾಗಿ, ಅಪಮೃತ್ಯು ಅನ್ನುವುದು ಪರಿಹಾರವಾಗಿ ಸಕಲ ಪಾಪಗಳು ಕೂಡ ನಾಶವಾಗ್ತದೆ. ಇದನ್ನು ಈ ಯಮದೀಪದಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಮಗೆ ಪುರಾಣ ತಿಳಿಸಿಕೊಡುತ್ತದೆ. ಮೊದಲಿಗೆ ಆ ಯಮದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಯಮದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಧರ್ಮರಾಜ ನಮಸ್ತುಭ್ಯಂ ಭವದುದ್ಧರಣಕ್ಷಮ ಅಜ್ಞಾತ ದೋಷಾನ್ಮೇ ಮೋಕ್ಷಂ ದೇಹಿ ಕೃಪಾಕರ ಎಂಬುದಾಗಿ ಆ ಯಮ ಧರ್ಮರಾಜನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಸಂಸಾರ ಸಾಗರದಿಂದ ಉದ್ಧರಿಸಲು ಸಮರ್ಥನಾಗಿರತಕ್ಕಂತಹ ಹೇ ಯಮಧರ್ಮರಾಜನೇ, ನನ್ನ ಎಲ್ಲ ವಿಧವಾದ ಅಜ್ಞಾತವಾಗಿ ತಿಳಿಯದೇನೆ ಅಥವಾ ತಿಳಿದು ಕೆಲವೊಂದು ಅನೇಕ ಪಾಪಕರ್ಮಗಳು ದೋಷಗಳು ನನ್ನಿಂದಾಗಿದೆ, ಅದನ್ನು ಪರಿಹಾರವನ್ನು ಮಾಡು ಎಂಬುದಾಗಿ ಆ ಯಮಧರ್ಮರಾಜನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಯಾವ ಸಮಯಕ್ಕೆ ಈ ಯಮದೀಪದಾನವನ್ನು ಮಾಡಬೇಕು ಅನ್ನೋದನ್ನು ನಮಗೆ ಪುರಾಣ ತಿಳಿಸಿಕೊಡುತ್ತದೆ. ರಾತ್ರೌ ದೀಪ ಪ್ರದಾತವ್ಯೋ ಗೋಷ್ಠೇ ವೃಂದಾವನೆ ತಥಾ ಏವಂ ಋತಂ ತ್ರಯೋದಶ್ಯಾಂ ಕೃತ್ವಾ ರಾತ್ರೌ ವಿದೂದಯೇ. ರಾತ್ರಿ ಸೂರ್ಯಾಸ್ತ ಆದ ಮೇಲೆ ಚಂದ್ರೋದಯ ಆಗುತ್ತಿರಲು ಗೋವುಗಳನ್ನು ಕಟ್ಟುವಂತಹ ಸ್ಥಳದಲ್ಲಿ ಆಗಿರಬಹುದು ಅಥವಾ ಮನೆ ಹೊರಗೆ ತುಳಸಿಯ ವೃಂದಾವನದ ಮುಂದೆ ಆ ದೀಪವನ್ನು ದಕ್ಷಿಣಾಭಿಮುಖವಾಗಿ ದಕ್ಷಿಣ ದಿಕ್ಕಿಗೆ ಬಂದು ಆ ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚಬೇಕಾದರೆ ಈ ಮಂತ್ರವನ್ನು ಎಲ್ಲರೂ ಕಡ್ಡಾಯವಾಗಿ ಹೇಳಬೇಕು. ಮೃತ್ಯುನಾ ಪಾಶದಂಡಾಭ್ಯಾಂ
ಕಾಲೇನ ಶ್ಯಾಮಯಾಯುತಃ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಃ ಪ್ರಿಯತಾಂ ಮಮ. ಈ ಶ್ಲೋಕವನ್ನು ಎಲ್ಲರೂ ಹೇಳಬೇಕು. ಇನ್ನೊಂದು ಬಾರಿ ಹೇಳ್ತೇನೆ. ಮೃತ್ಯುನಾ ಪಾಶದಂಡಾಭ್ಯಾಂ ಕಾಲೇನ ಶ್ಯಾಮಯಾಯುತಃ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಃ ಪ್ರಿಯತಾಂ ಮಮ ಎಂಬುದಾಗಿ ಈ ಶ್ಲೋಕವನ್ನು ನಾವು ಆ ಯಮದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಅಪಮೃತ್ಯು ಅನ್ನೋದು ಪರಿಹಾರ ಆಗಬೇಕು. ಅಪಮೃತ್ಯುವನ್ನು ಪರಿಹಾರ ಮಾಡಿ, ಹೇ ಯಮಧರ್ಮರಾಜನೇ, ನಿನ್ನ ಪ್ರೀತಿಗಾಗಿ ಈ ತ್ರಯೋದಶಿಯ ದಿನದಂದು ಈ ದೀಪವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ನನಗೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.